Good afternoon, students. In our last class, I explained the different activities of the business with the help of the chart, isn't it? The main two activities of the business are industry and commerce, types of industries, part of commerce, and what is commerce and all that, isn't it? So please go through the chart and listen carefully all my classes regarding the activities of the business and its chart. So today I am going to explain you objectives of the business. What is the main objective of the business? Normally everyone used to tell that the main objective of the every business is to earn a profit, isn't it? So in a modern and competitive business environment, the question arises, only mere earning profit is enough for the survival and growth of the business. In earlier or traditional business environment, the main and the only one objective of every business was maximize the profit or earn the profit in any way. So ಇವತ್ತು ನಾ ಏನು ಹೇಳಲಿಕ್ಕೆ ಹೊಂಟೀನಿ ಅಂದ್ರೆ ನಮ್ಮ ಲಾಸ್ಟ್ ಕ್ಲಾಸಾಗಿ ನಾವು ವ್ಯವಹಾರದ ವಿವಿಧ ಚಟುವಟಿಕೆಗಳನ್ನು ಒಂದು ನಕ್ಷೆಯ ಮುಖಾಂತರ ಚರ್ಚೆ ಮಾಡಿದ್ವಿ. ಅದನ್ನು ನಾವು ವಿಸ್ತಾರವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ಚಾರ್ಟನ್ನು ಟೆಕ್ಸ್ಟ್ ಬುಕ್ ಮುಂದಿಟ್ಕೊಂಡು ನಾನು ಎಲ್ಲ ಚಾರ್ಟ್ ಬಗ್ಗೆ ಇರುವಂತಹ ಕ್ಲಾಸಸ್ಸನ್ನು ಕೇಳ್ತಾ ಪರ್ಫೆಕ್ಟ್ ಮಾಡ್ಕೊರಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಒಳಗೆ ಭಾಳಷ್ಟು ಅದು ಇಂಪಾರ್ಟೆಂಟ್ ಚಾರ್ಟ್ ಫಸ್ಟ್. ಎರಡನೇದು ನೀವು ಬಿಸ್ನೆಸ್ಸು ಕಾಮರ್ಸು ತಿಳಿಬೇಕಾಗಿತ್ತು ಅಂದ್ರೆ ಆ ಚಾರ್ಟ್ ಫುಲ್ ನಿಮಗೆ ಬರ್ತಿರಬೇಕು. ಸೊ ಇವತ್ತು ನಾ ಏನು ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ವ್ಯವಹಾರದ ಉದ್ದೇಶಗಳನ್ನು ಹೇಳಲಿಕ್ಕೆ ಹತ್ತೀನಿ ನಾನು. ನೀವು ನಾರ್ಮಲಿ ನಾ ಕ್ವಶನ್ ಕೇಳಿದೆ, ವ್ಯವಹಾರದ ಮುಖ್ಯ ಉದ್ದೇಶ ಏನು ಅಂದ್ರೆ ನೀವು ಈಸಿಲಿ ಹೇಳ್ಬಿಡ್ತೀರಿ, ಲಾಭ ಗಳಿಸುವುದು. ಉದ್ದೇಶ ಅಂದ್ರೆ ನಾವು ಯಾಕೆ ಮಾಡ್ಬೇಕಂತ, ಅದರ ರಿಸಲ್ಟ್ ಏನಂತ, ರಿವಾರ್ಡ್ ಫಾರ್ ಅವರ್ ವರ್ಕ್. ನಾ ಈಗ ನೌಕರಿ ಮಾಡ್ತೀನಿ, ಅದಕ್ಕೆ ಸ್ಯಾಲ್ರಿ ಬರ್ತದ, ಇಸಂಟ್ ಇಟ್? ಸೊ ಅದಕ್ಕೆ ವ್ಯವಹಾರದ ಉದ್ದೇಶ ಏನು ಅಂದ್ರೆ ನಾವು ಲಾಭ ಗಳಿಸುವುದು ಅಂತ ನಾರ್ಮಲಿ ಹೇಳ್ಬಿಡ್ತೀವಿ. ಆದ್ರೆ ಲಾಭ ಗಳಿಸುವುದು ಒಂದೇ ಉದ್ದೇಶ ಇಟ್ಕೊಂಡ್ವಿ ಅಂದ್ರೆ ಈ ಆಧುನಿಕ ವ್ಯವಹಾರದ ಪರಿಸರ, ಈ ಪೈಪೋಟಿ ಇದ್ದಂಥ ಸ್ಪರ್ಧೆ ಇದ್ದಂಥ ವ್ಯವಹಾರದ ಪರಿಸರದೊಳಗೆ ಲಾಭ ಗಳಿಸುವ ಉದ್ದೇಶ ಒಂದೇ ಇದ್ರೆ ಬಹಳಷ್ಟು ವರ್ಷಗಳವರೆಗೆ ಅಸ್ತಿತ್ವದಲ್ಲಿ ಇರಲಿಕ್ಕೆ ಮತ್ತು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅದನೋ ಹೆಂಗ? ಸಾಂಪ್ರದಾಯಿಕ ವ್ಯವಹಾರಿಕ ಪದ್ಧತಿ ಒಳಗೆ ಏನಿತ್ತು, ಯಾವುದೇ ರೀತಿಯಾಗಲಿ ಜನರಿಗೆ ಮೋಸ ಮಾಡಲಿ, ಸರ್ಕಾರಕ್ಕೆ ಮೋಸ ಮಾಡಲಿ, ಈ ಸಮಾಜಕ್ಕೆ ಏನೇ ಮಾಡಲಿ, ಮೋಸ ಮಾಡ್ರಿ ಅಥವಾ ಮಾಡದೇ ಇರ್ರಿ, ಯಾವುದೇ ರೀತಿ ಆಗಲಿ ನಮ್ಮ ಸ್ವಂತಕ್ಕೆ ಲಾಭ ಗಳಿಸುವುದು ಇದು ಒಂದೇ ಉದ್ದೇಶ ಆಗಿತ್ತು. ಆದರೆ ಹೆಂಗೆ ಈ ವ್ಯವಹಾರ ಪರಿಸರ ಬದಲಾಗ್ತಾ ಹೋತು, ತಂತ್ರಜ್ಞಾನ ಬದಲಾಗ್ತಾ ಹೋತು, ಆಧುನಿಕ ಪರಿಕಲ್ಪನೆ ಬಂತು, ಆವಾಗ ವ್ಯವಹಾರದ ಉದ್ದೇಶ ಲಾಭ ಗಳಿಸುವುದು ಮಾತ್ರ ಇರಬಾರದು. ಈ ವ್ಯವಹಾರದಲ್ಲಿ ಯಾರ್ಯಾರು ಆಸಕ್ತಿ ಹೊಂದಾರೋ ಅವರ ಎಲ್ಲರ ಹಿತಾಸಕ್ತಿಯನ್ನ ಕಾಪಾಡುವಷ್ಟು ಅಂತ ಉದ್ದೇಶಗಳನ್ನ ಇಟ್ಕೋಬೇಕು. ಅವರಿಗೆ ನಾವು ಏನಂತ ಕರಿತೀವಿ, ಸ್ಟೇಕ್ ಹೋಲ್ಡರ್ಸ್ ಆಫ್ ದ ಬಿಸ್ನೆಸ್. ಯಾರು? ಇನ್ವೆಸ್ಟರ್ಸ್, ಕಸ್ಟಮರ್ಸ್, ಗವರ್ಮೆಂಟ್, ಸೊಸೈಟಿ, ಎಂಪ್ಲಾಯೀಸ್, ಸಪ್ಲೈಯರ್ಸ್ ಎಕ್ಸೆಟ್ರಾ. ಇವರೆಲ್ಲರಿಗೂ ನಾವು ಏನಂತ ಕರಿತೀವಿ, ಸ್ಟೇಕ್ ಹೋಲ್ಡರ್ಸ್ ಆಫ್ ದ ಬಿಸ್ನೆಸ್ ಅಂತ ಕರಿತೀವಿ. ಇವರ ಹಿತಾಸಕ್ತಿಯನ್ನು ಕಾಪಾಡಬೇಕು, ಇವೆಲ್ಲ ಉದ್ದೇಶಗಳನ್ನು ಹೊಂದಬೇಕು. ಬರೇ ಲಾಭ ಗಳಿಸುವ ಉದ್ದೇಶ ಒಂದೇ ಹೊಂದಬಾರದು ಅಂತ ಹೇಳಿ ಈ ಮಾಡರ್ನ್ ಬಿಸ್ನೆಸ್ ಎನ್ವೈರ್ಮೆಂಟ್ ಒಂದು ಎಥಿಕ್. ನೀವು ಬರೇ ಲಾಭ ಗಳಿಸ್ತಾ ಹೋದ್ರಿ, ಪ್ರಾಫಿಟ್ ಅರ್ನ್ ಮಾಡ್ತಾ ಹೋದ್ರಿ ಅಂದ್ರೆ ಅದ್ರ ಒಂದೇ ಉದ್ದೇಶ ಇಟ್ಕೊಂಡ್ರಿ, ಬೈ ಹುಕ್ ಆರ್ ಕ್ರೂಕ್ ಮ್ಯಾಕ್ಸಿಮೈಸ್ ದ ಪ್ರಾಫಿಟ್ ಇಟ್ಕೊಂಡು ಹೋದ್ರಿ ಅಂದ್ರೆ
ನೀವು ಈ ಕಾಂಪಿಟೇಟಿವ್ ಬಿಸ್ನೆಸ್ ಎನ್ವೈರ್ಮೆಂಟ್ ಒಳಗೆ ಬಹಳಷ್ಟು ವರ್ಷಗಟ್ಟಲೆ ಸರ್ವೈವ್ ಆಗಲಿಕ್ಕೆ ಆಗುವುದಿಲ್ಲ. ಟು ಸರ್ವೈವ್ ಆ್ಯಂಡ್ ಗ್ರೋತ್ ಆಫ್ ಎವ್ರಿ ಬಿಸ್ನೆಸ್ ಆರ್ಗನೈಜೇಷನ್ ಯು ಶುಡ್ ಹ್ಯಾವ್ ಡಿಫ್ರೆಂಟ್ ಆಬ್ಜೆಕ್ಟಿವ್ಸ್ ರಿಗಾರ್ಡಿಂಗ್ ದ ಸ್ಟೇಕ್ ಹೋಲ್ಡರ್ಸ್ ಆಫ್ ದ ಬಿಸ್ನೆಸ್. ಸೊ ಆ ಥರ ಪ್ರತಿಯೊಂದು ಎಂಟರ್ಪ್ರೈಸ್ ತನ್ನ ಹಿತಾಸಕ್ತಿಯನ್ನು ಹೊಂದಿದಂತಹ ಜನರ ಆಸಕ್ತಿ ಹೊಂದಿದಂಥ ಜನರ ಹಿತಾಸಕ್ತಿಯನ್ನು ಪೂರ್ಣಗೊಳಿಸುವ ಸಲುವಾಗಿ ವಿವಿಧ ಉದ್ದೇಶಗಳನ್ನು ಅದು ಹೊಂದಿರಬೇಕು. ಆದ್ರೆ ಲಾಭ ಗಳಿಸುವ ಉದ್ದೇಶ ಇದು ಇರಲೇಬೇಕು. ಯಾಕಂದ್ರೆ ಪ್ರಾಫಿಟ್ ಈಸ್ ದ ಮೇನ್ ಮೋಟಿವ್. ನೀವು ಎಷ್ಟೇ ಮಾಡರ್ನ್ ಬಿಸ್ನೆಸ್ ಎನ್ವೈರ್ಮೆಂಟ್ ನೋಡಿದ್ರೂ ಸಹ ಪ್ರಾಫಿಟ್ ಈಸ್ ದ ಎಂಡ್ ರಿಸಲ್ಟ್. ದೆನ್ ಹ್ಯಾವ್ ವಿ ನೀಡ್ ಪ್ರಾಫಿಟ್? ಯಾಕೆ ಬೇಕು ಅಂದ್ರೆ ಇಟ್ ಈಸ್ ಎ ಸೋರ್ಸ್ ಆಫ್ ಇನ್ಕಮ್ ಫಾರ್ ದ ಬಿಸ್ನೆಸ್ ಪರ್ಸನ್ಸ್. ಇಟ್ ಈಸ್ ಒನ್ ಆಫ್ ದ ಮೇನ್ ಸೋರ್ಸ್, ಪ್ರಾಫಿಟ್. And it can be source of finance for meeting the expansion requirement of the business. It indicates the efficient working of the business. It can be taken as society's approval of the utility of business, and it builds up the reputation of the business enterprise. ಲಾಭ ಬೇಕು, ಅದು ಮುಖ್ಯ ಉದ್ದೇಶವೇ ಹೌದು. ನಾವು ಬೇರೆಲ್ಲ ಉದ್ದೇಶಗಳನ್ನು ಪೂರೈಕೆ ಮಾಡಲಿಕ್ಕೆ ಲಾಭವನ್ನು ನೆಗ್ಲೆಕ್ಟ್ ಮಾಡೋ ಹಂಗಿಲ್ಲ. ಹಾಗಂತಂದ್ರೆ ಲಾಭ ಯಾಕೆ ಬೇಕು ನಮಗೆ ಅಂದ್ರೆ ಫಸ್ಟ್ ಅದನ್ನು ನೋಡೋಣ. ಮುಖ್ಯ ಉದ್ದೇಶ ಲಾಭ ಗಳಿಸೋದು. ಎಲ್ಲರೂ ಲಾಭ ಗಳಿಸುವುದು ಮುಖ್ಯ ಉದ್ದೇಶ. ಏನಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕಿಂತ ಹೆಚ್ಚು ಹಣ ನಮಗೆ ವಾಪಸ್ ಬರಬೇಕು, ಹೌದಿಲ್ಲ? ಎಕ್ಸಸ್ ಇನ್ಕಮ್ ಓವರ್ ದ ಕಾಸ್ಟ್. ನಾವು ಎಷ್ಟು ಖರ್ಚು ಮಾಡಿವೋ ಅದಕ್ಕಿಂತ ಹೆಚ್ಚಿನ ಹಣ ಬಂದ್ರೆ ಅದು ನಮಗೆ ಲಾಭ. ಯಾಕಂದ್ರೆ ಆ ಲಾಭ ಯಾಕೆ ಬೇಕು, ಯಾಕೆ ಬೇಕ್ರಿ ಲಾಭ ಅಂದ್ರೆ ಅದ್ರ ಲಾಭದ ಮಹತ್ವ ನಿಮಗೆ ಗೊತ್ತಾಗ್ತದೆ. ಲಾಭ ಯಾಕೆ ಬೇಕಂದ್ರೂ ಇದು ವ್ಯವಹಾರಸ್ಥರಿಗೆ ಒಂದು ಮೂಲ ಆದಾಯ. ವ್ಯವಹಾರಸ್ಥರಿಗೆ ಆದಾಯ ಯಾವುದರಿಂದ ಬರ್ತದ? ಬರೀ ಸರಕುಗಳನ್ನು ಉತ್ಪಾದನೆ ಮಾಡುವುದರಿಂದ ಬರುವುದಿಲ್ಲ. ಅದನ್ನು ಮಾರಾಟ ಮಾಡಿ ಬಂದು ಲಾಭ ಗಳಿಸಿದ ಮೇಲೆ ಅದು ಏನು ತಾವು ಮಾಡಿದ ಖರ್ಚಿನಕ್ಕಿಂತ ಹೆಚ್ಚಿನ ಆದಾಯ ಬಂತು ಅಂದ್ರೆ ಅವ್ರಿಗೆ ಲಾಭ. ಈಗ ಸಪೋಸ್ ಒಂದು ಪ್ರೊಡಕ್ಷನ್, ಒಂದು ವಸ್ತುವನ್ನು ತಯಾರು ಮಾಡ್ಲಿಕ್ಕೆ ನಾವು 100 ರೂಪಾಯಿ ಖರ್ಚು ಮಾಡಿದ್ವಿ ಅಂದ್ರೆ ಅದು 110 ರೂಪಾಯಿಗೆ ಮಾರಾಟ ಆತಂದ್ರೆ 10 ರೂಪಾಯಿ ಲಾಭ, ಹೌದಲ್ಲೋ? ಈ ಲಾಭ ಯಾಕೆ ಬೇಕು ಅಂದ್ರೆ ಇದು ಒಂದು ಆದಾಯದ ಮೂಲ. ವ್ಯವಹಾರದ ವಿಸ್ತರಣೆಯ ಅವಶ್ಯಕತೆಗಳನ್ನು ಪೂರೈಸಲು ಹಣಕಾಸಿನ ಮೂಲವಾಗಿದೆ. ಫಾರ್ ದ ಎಕ್ಸ್ಪ್ಯಾನ್ಷನ್ ಆಫ್ ದ ಬಿಸ್ನೆಸ್. ಯಾವುದಾದ್ರೂ ಒಂದು ವ್ಯವಹಾರವನ್ನು ನೀವು ವಿಸ್ತರಣೆ ಮಾಡಬೇಕಾದ್ರೂ ಸಹ ಲಾಭ ಬೇಕು. ಲಾಭ ಇದ್ದಾಗ ಮಾತ್ರ ಅದರ ವಿಸ್ತರಣೆ ಮಾಡ್ತೀರಿ. ಆಮೇಲೆ ವ್ಯವಹಾರದ ಕಾರ್ಯದಕ್ಷತೆಯನ್ನು ಇದು ಸೂಚಿಸುತ್ತದೆ. ವ್ಯವಹಾರದ ಕಾರ್ಯದಕ್ಷತೆ ಅಂದ್ರೆ ಲಾಭ ಗಳಿಸ್ತಿದ್ರ ಈ ವ್ಯವಹಾರ ಸರಿಯಾಗಿ ನಡೆದದ ಅಂತ ಹೇಳಿ, ಹೌದಾ ಅಲ್ಲೋ? ಮೊದ್ಲ ಜನ ನೀವು ಕೇಳ್ತಾರ ಏನಂದ್ರೆ ನಿಮ್ದು ಶಾಪ್ ಎಲ್ಲದ ಅಥವಾ ನಿಮ್ಮ ಬಿಸ್ನೆಸ್ ಇಂತಲ್ಲದ ರೀ, ದೊಡ್ಡ ಅಂಗಡಿ ಅದ, AC ಅದ, ಭಾಳ ಜನ ಬರ್ತಾರ, ಇಷ್ಟು ಸೇಲ್ ಆಗ್ತದ, ನೀವೆಲ್ಲ ಹೇಳಿದ್ರು ಲಾಸ್ಟಿಗೆ ಅವ್ರು ಏನು ಕೇಳ್ತಾರೆ ಹೇಳ್ರಿ? ಎಷ್ಟು ಪ್ರಾಫಿಟ್ ಬರ್ತದ? ನಿಮ್ಮ ವರ್ಕ್ ಎಫಿಷಿಯನ್ಸಿ ಮೆಷರ್ ಮಾಡುವುದೇ ಲಾಭದ ಮೇಲೆ, ಹೌದಲ್ಲ? ನೀವೀಗ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ತಗೋರಿ, ಫಾರ್ ಎಕ್ಸಾಂಪಲ್. ನೀವು ಹೇಳ್ತೀರಿ ಇಂಥ ಕಾಲೇಜ್ ಹೊಂಟೀನಿ, ಭಾಳ ರೆಪ್ಯೂಟೆಡ್ ಅದ, ಅಲ್ಲಿ ಫೀಸ್ ಇಷ್ಟ ಅದ, ಆಮೇಲೆ ಕ್ಲಾಸಸ್ AC ಅವ, ದೊಡ್ಡ ಕ್ಲಾಸ್ ಅದ, ಭಾಳಷ್ಟು ಹುಡುಗರು ಬರ್ತಾರ, ನಾನು ರೆಗ್ಯುಲರ್ ಅಟೆಂಡ್ ಆಗ್ತೀನಿ, ಸ್ಟ್ರಿಕ್ಟ್ ಅದ ಕಾಲೇಜು, ನಾನು ದಿನ 4 ತಾಸು ಓದ್ತೀನಿ, ನೋಟ್ಸ್ ಬರಿತೀನಿ, ಎಲ್ಲ ವರ್ಕ್ ಕಂಪ್ಲೀಟ್ ಮಾಡಿರ್ತೀನಿ, ಎಲ್ಲ ಕಾಲೇಜ್ ಎಕ್ಸಾಮಿಗೆ ಕೂಡ್ತೀನಿ, ಇವೆಲ್ಲ ಹೌದು. ಲಾಸ್ಟಿಗೆ ಏನು ಕೇಳ್ತಾರೆ ಅವರು? ನಿನ್ನ ಪರ್ಸಂಟೇಜ್ ಎಷ್ಟಾಗಿದೆ, ಹೌದಾ ಅಲ್ಲೋ? ಅದೇ ಥರ ಎಂಡ್ ರಿಸಲ್ಟ್ ಲಾಭನೇ ಕೇಳ್ತಾರೆ. ಈ ಒಂದು ವ್ಯವಹಾರ ಸಂಸ್ಥೆಯ ಕಾರ್ಯಕ್ಷಮತೆಯನ್ನು ಅಳಿಬೇಕಾಗಿತ್ತಂದ್ರೆ ಲಾಭದ ಆಧಾರ ಮೇಲೆ ಅದನ್ನು ಅಳಿತಾರೆ. ಲಾಭ ಗಳಿಕೆಯು ವ್ಯವಹಾರದ ಸಾರ್ವಜನಿಕ ಉಪಯುಕ್ತತೆ ನೀಡಿದ ಸಮಾಜದ ಸಮ್ಮತಿ. ನೀವು ಸಾರ್ವಜನಿಕದ ಉಪಯುಕ್ತತೆ, ಈ ವ್ಯವಹಾರ ಸಮಾಜ ಒಪ್ಪಿಕೊಂಡದಂತ ಅರ್ಥ. ಆಮೇಲೆ ಇದು ವ್ಯವಹಾರ ಸಂಸ್ಥೆಯ ಕೀರ್ತಿ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಲಾಭದಾಯಕವಾದ ಸಂಸ್ಥೆ ಇದ್ರೆ ಅದರ ಕೀರ್ತಿ ಹೆಚ್ಚಾಗ್ತದೆ, ಪ್ರಾಫಿಟೇಬಲಿ ಇದು ನಡೆದದ ಅಂತ ಹೇಳಿ. ಇವೆಲ್ಲ ಕಾರಣಕ್ಕೆ ನಮಗೆ ಲಾಭ ಬೇಕು. ಹಂಗಂತ ಹೇಳಿ ಬರೇ ನಾವು ಲಾಭದ ಹಿಂದೆ ಹೋಗಬಾರ್ದು. ಆದ್ರೆ ನಾ ಹೇಳಿದೆ ಆವಾಳನೆ, ಸ್ಟೇಕ್ ಹೋಲ್ಡರ್ಸ್ ಆಫ್ ದ ಎವ್ರಿ ಬಿಸ್ನೆಸ್ ಯಾರಿದ್ದಾರೋ ಅವ್ರ ಸಲುವಾಗಿಯೂ ಸಹ ಕೆಲವೊಂದು ಉದ್ದೇಶಗಳನ್ನು ಇಟ್ಕೋಬೇಕು.
ಸಮ್ ಮಲ್ಟಿಪಲ್ ಆಬ್ಜೆಕ್ಟಿವ್ಸ್ ಆಫ್ ದ ಬಿಸ್ನೆಸ್. ನಿಮ್ಮ ಬುಕ್ನಾಗ ಕೆಲವೊಂದು ವ್ಯವಹಾರದ ಉದ್ದೇಶಗಳನ್ನು ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡ್ಯಾರ. ನೀವು ನಿಮ್ಮ ರೀಸೆಂಟ್ ಇಯರ್ಸ್ ಒಳಗೆ ಅವನು ಮತ್ತೆ ಹೆಚ್ಚಾಗಿ ಕಲಿತಾ ಹೋಗ್ತೀರಿ. ಫಾರ್ ದ objectives are needed in every area that influences the survival and prosperity of the business. objectives ಯಾವ ಥರ ಇರಬೇಕು, ಬರೀ ಲಾಭ ಗಳಿಸಿದ್ಬಿಟ್ಟು ಅಂದರೆ ಯಾವ ವ್ಯವಹಾರದ ದೇ ಇನ್ಫ್ಲೂಯೆನ್ಸ್ ದ ಸರ್ವೈವಲ್ ಆ್ಯಂಡ್ ಪ್ರಾಸ್ಪರಿಟಿ ಆಫ್ ದ ಬಿಸ್ನೆಸ್, ಅವೆಲ್ಲ ಸಬ್ಜೆಕ್ಟನ್ನು ನೀವು ಅಬ್ಜೆಕ್ಟಿವ್ಸ್ ಅಂದ್ರೆ ಏನು? ಇಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಎವ್ರಿ ಬಿಸ್ನೆಸ್. Objectives refers to that the business people want to get in return for what they do. ಹೌದಲ್ಲ? ಸೊ ಅದಕ್ಕೆ ಈ ಬಿಸ್ನೆಸ್ ಅಬ್ಜೆಕ್ಟಿವ್ಸ್ ಯಾವ ಆಧಾರದ ಮೇಲೆ ಇರಬೇಕಂದ್ರೆ ದೋಸ್ ಹೂ ಆರ್ ಇನ್ಫ್ಲೂಯೆನ್ಸಸ್ ದ ಸರ್ವೈವಲ್ ಆ್ಯಂಡ್ ಪ್ರಾಸ್ಪರಿಟಿ ಆಫ್ ದ ಬಿಸ್ನೆಸ್. Objectives have to be specified in every area and spheres of the business. For example, sales targets have to be set, the amount of capital to be raised has to be estimated, and the target number of units to be produced need to be defined. So that's why on the basis of these, the objectives define in concrete term what the business is going to do. Objectives ಅಂದ್ರೆ ಏನು? ಉದ್ದೇಶಗಳಂದ್ರೆ ಏನಪ್ಪ ಅಂದ್ರೆ ಒಂದು ಯಾವುದೇ ಒಂದು ವ್ಯವಹಾರ ಸಂಸ್ಥೆ ಏನು ಮಾಡ್ಬೇಕಂತ ಮಾಡಿದ ಅದೇ ಉದ್ದೇಶ. ಹೌದಲ್ಲ? ನಾವು ಪ್ರತಿಯೊಂದು ಕೆಲಸಕ್ಕೂ ಯಾಕೆ ಮಾಡಬೇಕು ಅಂತ ಕೇಳ್ತೀವಿ. ಈಗ ಊಟ ಮಾಡಬೇಕು, ಯಾಕೆ? ಊಟ ಮಾಡೋ ಉದ್ದೇಶ ಏನು? ಹಸಿವಾಗಿದೆ, ಹಸಿವು ಹೋಗಿಸ್ಲಿಕ್ಕೆ. ನೀರು ಕುಡಿತೀವಿ. ಪ್ರತಿಯೊಂದು ಕೆಲಸಕ್ಕೂ ಒಂದು ಕಾರಣ ಅದ, ಹೌದಿಲ್ಲ? ಕಾರಣಗಳೇ ಉದ್ದೇಶ. ಈಗ ಬಿಸ್ನೆಸ್ ಮಾಡ್ತೀವಿ, ಲಾಭ ಗಳಿಸ್ತೀವಿ, ಬಹಳಷ್ಟು ವರ್ಷಗಳೇ ಇರಬೇಕು, ಇದು ಉದ್ದೇಶ. ಉದ್ದೇಶ ಅಂದ್ರೆ ಇದೆ, ನಾವು ಕೆಲಸ ಮಾಡೋದಕ್ಕೆ ಪ್ರತಿಫಲ. ನಾವು ಕಾಲೇಜ್ಗೆ ಹೋಗ್ತೀವಿ, ಅಭ್ಯಾಸ ಮಾಡ್ತೀವಿ, ಯಾಕೆ? ಇನ್ ರಿಟರ್ನ್ ವಿ ಗೆಟ್ ಗುಡ್ ಪರ್ಸಂಟೇಜ್. ನಮ್ಮದು ಉದ್ದೇಶ ಅದು ಒಳ್ಳೆ ಪರ್ಸಂಟೇಜ್ ಬರಬೇಕು ಅಂಥೇಳಿ. ಉದ್ದೇಶ ಅಂದ್ರೆ ಇದೆ, ನಾವು ಮಾಡೋ ಕೆಲಸಕ್ಕೆ ಪ್ರತಿಫಲ ಅಥವಾ ಮಾಡೋ ಕೆಲಸಕ್ಕೆ ಒಂದು ಕಾರಣ, ಎದಕ್ಕೆ ಮಾಡ್ಲಿಕ್ಕೆ ಹತ್ತೀವಿ ಅಂಥೇಳಿ. ಇಲ್ಲಾಂದ್ರೆ ನಾವು ಮನೆಯಿಂದ ಹೊರಗೆ ಹೋಗ್ತೀವಿ, ಹೋಗುವಾಗ ಎಲ್ಲಿ ಹೋಗ್ಬೇಕು ಒಂದು ಉದ್ದೇಶ ಇಟ್ಕೊಂಡಿದ್ವಿ ಅಂದ್ರೆ ಅದ ಹಾದಿಗೆ ಹೋಗಿ ಫ್ರೆಂಡ್ಸ್ ಮನೆಗೆ ಹೊಂಟಿವಿ, ಕಾಲೇಜ್ಗೆ ಹೊಂಟಿವಿ, ಹೋಗ್ತೀವಿ. ಇಲ್ಲ ಹಂಗೆ ಹೊರಗೆ ಹೋದ್ವಿ ಅಂದ್ರೆ ಅಲ್ಲಿ ತಿರುಗಾಡ್ತೀವಿ, ಅದಕ್ಕೊಂದು ಏನು ಉದ್ದೇಶ ಇಲ್ಲ, ಮತ್ತೆ ಬಂದುಬಿಡ್ತೀವಿ ಮನೆಗೆ. ಹೌದಾ ಇಲ್ಲ? ಸೊ ಆ ಥರ ಉದ್ದೇಶ ಅಂದ್ರೆ ಇವು. ಸೊ ಅದಕ್ಕೆ objectives are needed in every area where the performance and result affect the survival and prosperity of the business. ಯಾವ್ಯಾವ ಏರಿಯಾದಾಗ ನಾವು ಅಬ್ಜೆಕ್ಟಿವ್ಸ್ ಇಟ್ಕೋಬೇಕಂದ್ರೆ ಯಾವ ಏರಿಯಾದಿಂದ ಬಿಸ್ನೆಸ್ ಸರ್ವೈವಲ್ ಆ್ಯಂಡ್ ಪ್ರಾಸ್ಪರಿಟಿಗೆ ಇಫೆಕ್ಟ್ ಆಗ್ತದೋ ಅವೆಲ್ಲ ಏರಿಯಾದಕ್ಕೂ ಉದ್ದೇಶ ಇಟ್ಕೋಬೇಕು. ಫಸ್ಟ್ ಒನ್ ಮಾರ್ಕೆಟ್ ಸ್ಟ್ಯಾಂಡಿಂಗ್, ಮಾರುಕಟ್ಟೆ ನೆಲೆ. ಮಾರ್ಕೆಟ್ ಸ್ಟ್ಯಾಂಡಿಂಗ್ ಅಂದ್ರೆ ಹೋಗಿ ಮಾರ್ಕೆಟ್ನಾಗ ನಿಂದ್ರುದು ಅಲ್ಲ. ಮತ್ತು market standing refers to the position of an enterprise in relation to its competitors. Modern business ಒಳಗೆ, ಮಾರ್ಕೆಟ್ ಒಳಗೆ ಕಾಂಪಿಟೇಷನ್ ಹೆಚ್ಚು. ಕಾಂಪಿಟೇಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸ್ಪರ್ಧೆ ಅಂದ್ರೆ ಮಾರುಕಟ್ಟೆ ಒಳಗೆ ಹೆಂಗೆ ಸ್ಪರ್ಧೆ ರೀ? ನೀವು ಸ್ಪರ್ಧೆ ಅಂದ್ರೆ ಸ್ಪೋರ್ಟ್ಸ್ ಒಳಗೆ ಹೇಳ್ಬೋದು. ಸ್ಪರ್ಧೆಗಳು ಇರ್ತಾರ, ಒಂದು ರನ್ನಿಂಗ್ ರೇಸ್ ಒಳಗೆ ಭಾಳಷ್ಟು ಜನ ಓಡ್ತಿರ್ತಾರ, ಅವ್ರಿಗಿಂತ ಯಾರು ಚಲೋ ಓಡ್ತಾರ ಅವ್ರು ಫಸ್ಟ್ ಅಂತ ಹೇಳಿ, ಸೆಕೆಂಡ್, ಥರ್ಡ್, ಈ ಥರ. ಹೌದಾ ಅಲ್ಲ? ಮಾರುಕಟ್ಟೆ ಒಳಗೆ ಏನು ಸ್ಪರ್ಧೆ ರೀ ಅಂತಂದ್ರೆ, ಮಾರುಕಟ್ಟೆ ಒಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗೂಡ್ಸ್ ಅವೈಲೇಬಲ್ ಇರ್ತಾವೆ, ಆದ್ರೆ ಅವ್ರು ಸಿಮಿಲರ್ ಇನ್ ನೇಚರ್ ಇರ್ತಾವೆ. ಕೆಲವೊಂದು ಬಾತ್ ಸೋಪ್ ನೋಡ್ರಿ, ಕನ್ಸ್ಯೂಮರ್ ಗೂಡ್ಸ್ ಒಳಗೆ ಶಾಂಪೂಸ್ ನೀವು ಯೂಸ್ ಮಾಡ್ತೀರಿ, ಅವನ್ನ ನೋಡ್ರಿ, ಭಾಳಷ್ಟು ಕಂಪ್ನಿ ಶಾಂಪೂಸ್ ಬಂದಿರ್ತಾವೆ, ಬಾತ್ ಸೋಪ್ ಬಂದಿರ್ತಾವೆ, ಪರ್ಫ್ಯೂಮ್ಸ್, ಡಿಯೋಡ್ರೆಂಟ್ಸ್. ಇಷ್ಟೆಲ್ಲ ಜನರ ಸ್ಪರ್ಧೆ ನೀವು ಎದುರಿಸಬೇಕಾಗ್ತದೆ. ದೇ ಆರ್ ಆಲ್ ಫ್ರಮ್ ಡಿಫ್ರೆಂಟ್ ಕಂಪನೀಸ್. ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಸ್ಪೆಷಾಲಿಟಿ ಅದ. ಆದರೂ ಸಹ ಈ ಸ್ಪರ್ಧೆ ಒಳಗೆ ನಂದು ಚಲೋ ಅಂತ ನಾವು ಸ್ಟ್ಯಾಂಡ್ ಆಗಬೇಕಾಗಿತ್ತು ಅಂದರೆ ಜನರು ಅದನ್ನು ಕಂಟಿನ್ಯೂಸ್ ಆಗಿ ಪರ್ಚೇಸ್ ಮಾಡಬೇಕು. ಅಂದಾಗ ಮಾತ್ರ ನಮ್ಗೆ ಮಾರುಕಟ್ಟೆಯಲ್ಲಿ ಕೆಲವೊಂದು ವ್ಯಾಲ್ಯೂ. ಕೆಲವೊಂದು ಬ್ರ್ಯಾಂಡೆಡ್ ಗೂಡ್ಸ್ ಅವರು ಬಾಟಾ ಶೂಸ್ ಎಷ್ಟು ವರ್ಷದಿಂದ ಕೇಳಲಿಕ್ಕತ್ತೀವಿ ನಾವು. ಯಾಕಂದ್ರೆ ಅವರು ಎಷ್ಟೇ ಅದಕ್ಕೆ ಸ್ಪರ್ಧೆ ಬಂದರೂ ಸಹ ಅವ್ರು ತಮ್ಮ ಕ್ವಾಲಿಟಿ, ಪ್ರೈಸ್ ಇದ್ರ ಮೇಲೆ ಕಂಟಿನ್ಯೂಸ್ ಸಪ್ಲೈ ಇರೋದ್ರಿಂದ ಮಾರ್ಕೆಟ್ನಾಗ ಈಗೂ ಅವ್ರದ್ದೊಂದು ಸ್ಥಾನ ಅದ. ಹೌದಾ ಅಲ್ಲ? ಕೆಲವೊಂದು ಗೂಡ್ಸ್ ಅವು ನೋಡ್ರಿ, ಎಷ್ಟೋ ವರ್ಷದಿಂದ ನೀವು, ನಿಮ್ಮ ಫಾದರ್, ನಿಮ್ಮ ಫಾದರ್ಸ್ ಅದನ್ನು ಯೂಸ್ ಮಾಡ್ತಿದ್ರು. ಹೌದಾ? ಆ ಥರ ಅದಕ್ಕೊಂದು ಮಾರ್ಕೆಟ್ ಸ್ಟ್ಯಾಂಡಿಂಗ್ ಅಂದ್ರೆ
ಪೊಸಿಷನ್ ಆಫ್ ಎನ್ ಎಂಟರ್ಪ್ರೈಸ್ ಇನ್ ರಿಲೇಷನ್ ಟು ಇಟ್ಸ್ ಕಾಂಪಿಟೇಟರ್ಸ್, ಕಾಂಪಿಟೇಷನ್ ಜೊತೆ ಟಫ್ ಕಾಂಪಿಟೇಷನ್ ಅಥವಾ ಸ್ಪರ್ಧೆ ಒಳಗೆ ನಿಲ್ಲುವುದು. A business enterprise must aim at standing on a stronger footing in the term of offering competitive products to its customers and serving them to their satisfaction. ಯಾವಾಗ ನಿಮ್ಮ ಮಾರುಕಟ್ಟೆ ಒಳಗೆ ಒಂದು ಪರ್ಫೆಕ್ಟ್ ಸ್ಟ್ಯಾಂಡಿಂಗ್ ಸಿಕ್ತ ಅಂದ್ರೆ ನೀವು ಸ್ಟ್ರಾಂಗ್ ಫೂಟಿಂಗ್ ನಿಂದಿರಬೇಕು ಅಂದ್ರೆ ಯಾವಾಗ ಅಂದ್ರೆ ಒಂದು ಆಫರಿಂಗ್ ದ ಕಾಂಪಿಟೇಟಿವ್ ಪ್ರಾಡಕ್ಟ್ಸ್ ಅಂದ್ರೆ ಸಮಥಿಂಗ್ ನ್ಯೂ. ನೀವು ನೋಡಿರ್ಬೇಕು ಅಡ್ವರ್ಟೈಸ್ ಶಾಂಪೂದ್ ಬಂತಂದ್ರೆ ಸಮಥಿಂಗ್ ನ್ಯೂ ಅಂತ ಹೇಳ್ತಿರ್ತಾರೆ ಯಾವುದೇ ಸಾಮಾನು ಹೇಳಬೇಕಾದ್ರೆ. ಯಾಕಂದ್ರೆ ನೀವು ಒಬ್ರು ಕೊಟ್ಟಂಥ ಸಾಮಾನು ಕೊಟ್ರಿ ಅಂದ್ರೆ ಅವ್ರು ಅದನ್ನ ತಗೋತಾರೆ, ಇದನ್ನೇ ತಗೋತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಪತಂಜಲಿ ಪೇಸ್ಟ್ ಬಂತು, ಅದು ಆಯುರ್ವೇದಿಕ್ ಅಂತ ಹೇಳಿದವು. ಜನ ಎಲ್ಲ ಆ ಟೈಮಿಗೆ ಏನಾಗಿತ್ತು, ಈ ಕೆಮಿಕಲ್ ಹಾಕಿದ್ ಬೇಡ, ಆಯುರ್ವೇದಿಕ್ ಹೆಚ್ಚು ಸೈಡ್ ಎಫೆಕ್ಟ್ ಇರಂಗಿಲ್ಲ, ಹೆಚ್ಚು ಸೆಕ್ಯೂರ್ಡ್ ಇರ್ತಾವ ಅಂತ ಹೇಳಿ ಜನ ಎಲ್ಲ ಅವ್ರು ತಗೊಳಿಕ್ ಶುರು ಮಾಡಿದ್ರು. ಅವಾಗ ಹೆಚ್ಚು ಜನ ಏನು ಮಾಡಿದ್ರು, ಈ ಕೋಲ್ಗೇಟ್ ಇಂಥ ಪೇಸ್ಟನ್ನು ತಗೊಳ್ಳೋದು ಕಡಿಮೆ ಮಾಡಿಬಿಟ್ರು. ಅವ್ರದ್ದು ಸೇಲ್ ಕಡಿಮೆ ಆಯ್ತು. ಹಂಗಂತ ತಿಳ್ಕೊಂಡು ಅವರು ಬೇಡ ಏನು ನಮ್ಮದು ಸೇಲ್ ಆಗಂಗೇ ಇಲ್ಲ ಅಂತ ಹೇಳಿ ಕೋಲ್ಗೇಟ್ ಕಂಪ್ನಿ ಕ್ಲೋಸ್ ಮಾಡಿದ್ರೇನು ಇಲ್ಲ, ಅವರು ಮಾರ್ಕೆಟ್ನಾಗ ಅಡ್ಜಸ್ಟ್ ಮಾಡ್ಕೊಂಡ್ರು. ಏನಂದ್ರೆ ಅವರು ಕೋಲ್ಗೇಟ್ ಆಯುರ್ವೇದಿಕ್ ತೊಗೊಂಬಂದು ಬೇರೆ ಬೇರೆ ಅವರು ಎಲ್ಲ ತಮ್ಮ ಆಯುರ್ವೇದ ಪ್ರಾಡಕ್ಟ್ ಅವ, ನೀಮ್ ಅದ, ತುಳಸಿ ಅದ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಹೌದಾ ಅಲ್ಲೋ, ಈ ಥರ ಮಾರ್ಕೆಟ್ ಸ್ಟ್ಯಾಂಡ್ ಒಳಗೆ ಇರಬೇಕಂದ್ರೆ ನೀವು ಹೊಸದನ್ನ ಏನಾದರೂ ಕೊಡಬೇಕು. ಆಮೇಲೆ ಕನ್ಸ್ಯೂಮರ್ಸ್ ಸ್ಯಾಟಿಸ್ಫೈ ಆಗೋ ಸರ್ವ್ ಮಾಡಬೇಕು. ಹೆಂಗಂದ್ರೆ ಸಪ್ಲೈ ಗುಡ್ ಕ್ವಾಲಿಟಿ ಆಫ್ ಗೂಡ್ಸ್ ವಿತ್ ಫೇರ್ ಪ್ರೈಸ್. ನಾವೇನು ಅಂಗಡಿ ಒಳಗೆ ಹೋದ್ಗಳೇ ಬಯಸ್ತೀವಿ ಹೇಳ್ರಿ, ಕಡಿಮೆ ಬೆಲೆ ಒಳಗೆ ಒಳ್ಳೆ ವಸ್ತುವನ್ನು ನೋಡ್ತೀವಿ ನಾವು ಅಂಗಡಿಯಾಗ. ಹೌದಾ ಅಲ್ಲೋ, ಆ ಥರ ಯಾರು ಕನ್ಸ್ಯೂಮರ್ಸಿಗೆ ಗೂಡ್ಸನ್ನು ಕೊಟ್ಟು ಸ್ಯಾಟಿಸ್ಫೈಡ್ ಮಾಡ್ತಾರೋ ಅವರು ಮಾರ್ಕೆಟ್ ಒಳಗೆ ಭಾಳಷ್ಟು ವರ್ಷಗಟ್ಟಲೆ ಇರ್ತಾರೆ. ನೀವು ಮಾರ್ಕೆಟ್ ಒಳಗೆ ಹೋಗ್ರಿ, ಎಷ್ಟು ಅಂಗಡಿ ಕೆಲವೊಂದು ಅತಿ ಹಳೆಯವ, ಕೆಲವೊಂದು ಈ ಒಂದು ವರ್ಷದ ಹಿಂದೆ ಎಷ್ಟು ದೊಡ್ಡ ಅಂಗಡಿ ಮಾಡಿ ಇನಾಗ್ರೇಟ್ ಮಾಡಿರ್ತಾರೆ, ಕ್ಲೋಸ್ ಆಗಿಬಿಟ್ಟಿರ್ತದೆ. ಸೊ ನೀವು ಯಾಕಂದ್ರೆ ಅವ್ರು ಈ ಥರ ಕನ್ಸ್ಯೂಮರ್ಸನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗಿರುವುದಿಲ್ಲ. ಕಾಂಪಿಟೇಷನ್ ಒಳಗೆ ಅವರಿಗೆ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏನೋ ಚೀಟಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ. ಸ್ಟಾರ್ಟಿಂಗ್ ಎಲ್ಲರಿಗಿಂತ ನಾವು ಭಾಳ ಸೇಲ್ ಮಾಡ್ಬೇಕಂತ ಹೇಳಿ ಏನೇನೋ ಹೆಚ್ಚೆಚ್ಚು ಡಿಸ್ಕೌಂಟ್ ಕೊಡ್ತಾರೆ. ಇದರಿಂದ ಅವರು ಮಾರ್ಕೆಟ್ ಒಳಗೆ ಸ್ಟ್ಯಾಂಡ್ ಆಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಆಬ್ಜೆಕ್ಟಿವ್ಸ್ ಆಫ್ ದ ಬಿಸ್ನೆಸ್ ಏನಂದ್ರೆ, ನೀವು ಅಗೇನ್ಸ್ಟ್ ಕಾಂಪಿಟೇಟರ್ಸ್ ಮಾರ್ಕೆಟ್ ಒಳಗೆ ನೀವು ನೆಲೆ ಕಂಡುಕೋಬೇಕು ಅನ್ನೋದು ಒಂದು. ನೆಕ್ಸ್ಟ್ ಒನ್ ಇನೋವೇಷನ್, ಆವಿಷ್ಕಾರ. ಏನಾದರೂ ಹೊಸದನ್ನು ಕೊಡಬೇಕು. Innovation is the introduction of new ideas or new method in a way something is done or made. Innovation ಅಂದ್ರೆ ಏನಾದರೂ ಹೊಸದನ್ನು ಮಾಡೋದು. ಯಾವುದಾದರೂ ಒಂದು ಹೊಸ ಕಾರ್ಯ ಮಾಡುವಾಗ ಹೊಸ ಕಲ್ಪನೆ ಅಥವಾ ವಿಧಾನಗಳನ್ನು ಅಳವಡಿಸಿಕೊಳ್ಳೋದು. ಸರಕು ಸೇವೆಗಳಲ್ಲಿ ಆವಿಷ್ಕಾರ ಅಥವಾ ಅವುಗಳ ತಯಾರಿಸುವ ಪದ್ಧತಿಯಲ್ಲಿ ಅವುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದ್ರೊಳಗೆ ಒಂದು ಹೊಸದೇನಾರು ಮಾಡೋದು. ಸೇಲ್ಸ್ ಒಳಗೆ ಏನಾದರೂ ಇಂಪ್ರೂವ್, ಮಾರ್ಕೆಟಿಂಗ್ ಮಾಡುವಾಗ ಇಂಪ್ರೂವ್, ಹೊಸ ಸಿಸ್ಟಮ್ ಯೂಸ್ ಮಾಡೋದು, ಹೊಸ ಟೈಪ್ ಆಫ್ ಅಡ್ವರ್ಟೈಸ್ ಇರಬಹುದು, ಆ ಥರ ಮಾಡೋದು. ನೀವೀಗ ನೋಡಿರಬೇಕು, ಲೇಸ್ ಚಿಪ್ಸನ್ನು ನೀವು ತೊಗೊಂಡ್ರಿ 10 ರೂಪೀಸ್ ಪ್ಯಾಕ್ ಅಂದ್ರೆ ಐಡಿಯಾದ 10 ರೂಪೀಸ್ ಚಾರ್ಜ್, ಅದರೊಳಗೆ ಡೇಟಾ 1 GB ಡೇಟಾ ಏನೋ ಬರ್ತಿತ್ತು. ಹೌದಾ ಇಲ್ಲೋ? ಈ ಥರ ಜನ ಏನು ಮಾಡಿದ್ರು, ಈಗಿನ ಹುಡುಗರಿಗೆ ಈ ಡೇಟಾ ಹುಚ್ಚು ಭಾಳ ಇಂಟರ್ನೆಟ್ಟಿದ್ದು. ಯಾರು ಐಡಿಯಾ ಇಲ್ಲ ಅಂದರೂ ಅದ್ರ ಮೇಲೆ ಒಂದು ಆಫರ್ ಕೊಟ್ಟಿದ್ರು. ಏನಂದ್ರೆ ನೀವು ನಿಮ್ಮ ಕಡೆ ಐಡಿಯಾ ನೆಟ್ವರ್ಕ್ ಇರಲಿಲ್ಲ ಅಂತಂದ್ರೆ ಸೇಮ್ ನಂಬರ್ ಇಟ್ಟು ಪೋರ್ಟೇಬಲ್ ಮಾಡ್ಬೋದು. ಈ ನಂಬರಿಗೆ ಮಿಸ್ ಕಾಲ್ ಕೊಟ್ಟರೆ ಆಟೋಮೆಟಿಕ್ಲಿ ನಿಮ್ಮ ನಂಬರ್ ಐಡಿಯಾ ಚೇಂಜ್ ಆಗ್ತದೆ. ಸಪೋಸ್ ಜಿಯೋ ಇದ್ರೆ ನೀವು ಅವಾಗ 1 GB ತೊಗೋಬಹುದು. ಅದು ಲಿಮಿಟೆಡ್ ಟೈಮಿಗಿತ್ತು, ಈಗಿಲ್ಲ ಮತ್ತು ಅದು ಮುಗಿದೋದು. ಸೊ ಈ ಥರ ಹೊಸದೇನಾದರೂ ಮಾರ್ಕೆಟಿಂಗ್ ಮಾಡಲಿಕ್ಕೆ ಇನೋವೇಷನ್ಸ್ ಮಾಡೋದು, ಪ್ರೊಡಕ್ಷನ್ ಸಿಸ್ಟಮ್ ಒಳಗೆ ಏನಾದರೂ ಇನೋವೇಷನ್ಸ್ ಮಾಡೋದು. ಹೀಗಾಗಿ ಹೊಸದನ್ನು ಏನಾದರೂ ಮಾಡಬೇಕು. ಸೊ ಆವಾಗ ಮಾತ್ರ ನೀವು ಮಾರುಕಟ್ಟೆ ಒಳಗೆ ಸ್ಟ್ಯಾಂಡ್ ಆಗ್ಲಿಕ್ಕೆ ಸಾಧ್ಯ, ಕಾಂಪಿಟೇಷನ್ ಫೇಸ್ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಜನರಿಗೆ ಹೊಸದೇನಾರ ಬೇಕು ನೋಡ್ರಿ. ನಾವೇ ನೋಡ್ರಿ, ದಿನಾ ನಮ್ಮ ಮನೆ ಹತ್ತಿರ ಒಂದು ಅಂಗಡಿ ಒಳಗೆ ಅದೇ ಬೇಕ್ರಿ ಒಳಗೆ ತಿಂತಿದ್ವಿ, ಅದೇ ಒಂದು ದರ್ಶನಿ ಒಳಗೆ ಇಡ್ಲಿ ತಿಂತಿದ್ವಿ ಅಂದರೆ ಬ್ಯಾಡ್ ಬಿಡ್ಲೆ ಬ್ಯಾಸರ ಆಗ್ಯದ, ಮುಂದೊಂಚೂರು ಹೋಗೊಂಡ್ಲೆ ಬೇರೆ ಅಂಗಡಿ ಆಗ್ಯದ, ಏನೋ ಪಿಜ್ಜಾ ಬಂದದ, ಬರ್ಗರ್ ಬಂದದ, ಸಮೂಹ ಏನೋ ಹೊಸಾದ್ ಬಂದದ. ಕಸ್ಟಮರ್ಸಿಗೆ ಗ್ರಾಹಕರ ಬೇಡಿಕೆಗಳು ದೇ ಆರ್ ಎವರ್ ಚೇಂಜಿಂಗ್, ಒಂದೇ ಥರ ಇರಂಗಿಲ್ಲ. ಅದಕ್ಕೆ ಅವ್ರಿಗೆ ಏನಾದರೂ ಹೊಸದನ್ನು ಕೊಡ್ತಿರ್ಬೇಕು. ಸೊ ಅದಕ್ಕೆ ಇನೋವೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್. ಪ್ರೊಡಕ್ಟಿವಿಟಿ, ಉತ್ಪಾದಕತೆ. ಏನಂದ್ರೆ ಉತ್ಪಾದಕತೆಯನ್ನು ಕಚ್ಚಾ ವಸ್ತುಗಳ ಮೌಲ್ಯವನ್ನು ಸಿದ್ಧ ವಸ್ತುಗಳ ಮೌಲ್ಯದೊಂದಿಗೆ ಹೋಲಿಕೆ ಮಾಡುವ ಮೂಲಕ ತಿಳಿದುಕೊಳ್ಳುವುದಾಗಿದೆ. ಈ ಪ್ರೊಡಕ್ಟಿವಿಟಿ ಹೆಂಗೆ ನೀವು ಅಸರ್ಟೈನ್ ಮಾಡಬೇಕು ಅಂದ್ರೆ,
ಪ್ರೊಡಕ್ಟಿವಿಟಿ ಈಸ್ ಅಸರ್ಟೈನ್ಡ್ ಬೈ ಕಂಪೇರಿಂಗ್ ದ ವ್ಯಾಲ್ಯೂ ಆಫ್ ಔಟ್ಪುಟ್ ವಿತ್ ದ ವ್ಯಾಲ್ಯೂ ಆಫ್ ಇನ್ಪುಟ್. ಇಲ್ಲೇ ಔಟ್ಪುಟ್ ಮತ್ತು ಇನ್ಪುಟ್ ಅಂದ್ರೆ ಏನು, ಒಂದು ಕ್ಲಾಸಾಗ ಹೇಳಿದ ನಾನು. ಇನ್ಪುಟ್ ಅಂದ್ರೆ ಕಚ್ಚಾ ಪದಾರ್ಥಗಳು, ಯಂತ್ರೋಪಕರಣಗಳು. ಈ ಒಂದು ವಸ್ತುವನ್ನು ತಯಾರು ಮಾಡಬೇಕಾದ್ರೆ ಏನೇನು ಉಪಯೋಗಿಸ್ತೀವೋ ಅದಕ್ಕೆ ನಾವು ಇನ್ಪುಟ್ ಅಂತೀವಿ. ಕನ್ನಡದೊಳಗೆ ಸಲುವಳಿಗಳು ಅಂತ ಕರೀತಾರೆ, ಅಥವಾ ಕಚ್ಚಾ ವಸ್ತುಗಳು ಅಂತೂ ನೀವು ಹೇಳಬಹುದು. ನಾವು ಕಚ್ಚಾ ವಸ್ತುಗಳನ್ನು ಎಷ್ಟು ಉಪಯೋಗ ಮಾಡ್ತೀವಿ, ಅದರಿಂದ ಎಷ್ಟು ಸಿದ್ಧ ವಸ್ತುಗಳನ್ನಾಗಿ ತಯಾರು ಮಾಡಿವಿ, ಇದನ್ನು ಅಳತೆ ಮಾಡೋದಕ್ಕೆ ನಾವು ಉತ್ಪಾದಕತೆ ಅಂತ ಕರಿತೀವಿ. ಅಸರ್ಟೈನಿಂಗ್ ದ ಬೈ ಕಂಪೇರಿಂಗ್ ದ ವ್ಯಾಲ್ಯೂ ಆಫ್ ಔಟ್ಪುಟ್ ವಿತ್ ದ ವ್ಯಾಲ್ಯೂ ಆಫ್ ದ ಇನ್ಪುಟ್. ಯಾವಾಗಾದರೂ ವ್ಯಾಲ್ಯೂ ಆಫ್ ದ ಇನ್ಪುಟ್ ಕಡಿಮೆ ಇರಬೇಕು, ವ್ಯಾಲ್ಯೂ ಆಫ್ ದ ಔಟ್ಪುಟ್ಟು ಹೆಚ್ಚಿರಬೇಕು. ಈ ಥರ ಒಂದು ಪ್ರೊಡಕ್ಟಿವ್ ಸಿಸ್ಟಮ್ ನೀವು ಮಾಡ್ಕೋಬೇಕು. ಯೂಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಇನ್ಪುಟ್ಸ್ ಆ್ಯಂಡ್ ಪ್ರೊಡ್ಯೂಸ್ ಮೋರ್ ಔಟ್ಪುಟ್. ಅದು ಆ ಥರ ಸಿಸ್ಟಮ್ ಇದ್ರೆ ಅದು ಪ್ರೊಡಕ್ಟಿವಿಟಿ ಅಂತ ಕರಿತೀವಿ ನಾವು, ಅದನ್ನು ಕಂಪೇರ್ ಮಾಡೋದು. ಸೊ ಅದಕ್ಕೆ ಹೆಚ್ಚು ಸಾಧ್ಯ ವೇಸ್ಟ್ ಮಾಡಲಾರ್ದೆ ಮಿನಿಮಮ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮಾಡಿ ಮ್ಯಾಕ್ಸಿಮಮ್ ಔಟ್ಪುಟ್ ಮಾಡಬೇಕು. ಈಗಿನ ಕಾಂಪಿಟೇಷನ್ ಇದ್ರೊಳಗೆ ನಾನು ಹೇಳಿದೆ, ಜನರಿಗೆ ಗುಡ್ ಕ್ವಾಲಿಟಿ ಆಫ್ ಗೂಡ್ಸ್ ವಿತ್ ಲೋ ಪ್ರೈಸ್ ಆರ್ ಫೇರ್ ಪ್ರೈಸ್. ಒಳ್ಳೆಯ ಗುಣಮಟ್ಟದ ವಸ್ತುಗಳು ಕಡಿಮೆ ಬೆಲೆಗೆ ಸಿಗಬೇಕು. ನಾವು ಮಿಡಲ್ ಕ್ಲಾಸ್ ಪೀಪಲ್ ಅದನ್ನ ನೋಡ್ತಿರ್ತೀವಿ ಅಂಗಡಿ ಒಳಗೆ. ಕ್ವಾಲಿಟಿ ಚಲೋ ಇರಬೇಕು, ಪ್ರೈಸ್ ಅಫೋರ್ಡೆಬಲ್ ಇರಬೇಕು. ಸೊ ಈ ಥರ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು, ಮಿನಿಮಮ್ ಔಟ್ಪುಟ್ ಯೂಸ್ ಮಾಡಬೇಕು, ಹೆಚ್ಚು ವೇಸ್ಟ್ ಮಾಡಬಾರ್ದು, ಹೆಚ್ಚು ಪ್ರೊಡಕ್ಷನ್, ಗುಡ್ ಕ್ವಾಲಿಟಿ ಆಫ್ ಪ್ರೊಡಕ್ಷನ್ ಮಾಡಬೇಕು. ಇದು ಒಂದು ಗುರಿ. ಫಿಸಿಕಲ್ ಆ್ಯಂಡ್ ಫೈನಾನ್ಷಿಯಲ್ ರಿಸೋರ್ಸಸ್, ಭೌತಿಕ ಮತ್ತು ಹಣಕಾಸು ಸಂಪನ್ಮೂಲಗಳು. ಒಂದು ವಸ್ತುವನ್ನು ಉತ್ಪಾದನೆ, ವಸ್ತು ಮತ್ತು ಸೇವೆ ಉತ್ಪಾದನೆ ಮಾಡಬೇಕಾದ್ರೆ ನಮಗೆ ಭೌತಿಕ ಮತ್ತು ಹಣಕಾಸು ಸಂಪನ್ಮೂಲಗಳು ಬೇಕು. ಭೌತಿಕ ಸಂಪನ್ಮೂಲಗಳು ಯಾವುವು ಅಂದ್ರೆ ಸ್ಥಾವರ, ಯಂತ್ರೋಪಕರಣ, ಕಚೇರಿ, ಕಟ್ಟಡ ಮುಂತಾದ ಭೌತಿಕ ಸಂಪನ್ಮೂಲಗಳು. ಅದ್ರ ಜೊತೆಗೆ ಹಣಕಾಸು ಬೇಕು ನಮಗೆ. ಈ ಹಣಕಾಸು ಅಥವಾ ಭೌತಿಕ ಸಂಪನ್ಮೂಲಗಳನ್ನು ಯಾವ ಥರ ಪಡಿಬೇಕು, ಎಲ್ಲಿಂದ ಪಡಿಬೇಕು, ಇನ್ನು ಬೆಸ್ಟ್ ಮ್ಯಾನರ್ ವೇ. ಯಾಕಂದ್ರೆ ಇವಕ್ಕೆಲ್ಲವಕ್ಕೂ ನಾವು ಹಣ ಕೊಟ್ಟು ಕೊಂಡ್ಕೋತೀವಿ. ಕಟ್ಟಡ ಇರ್ಬೋದು, ಸ್ಥಾವರ ಇರ್ಬೋದು, ಯಂತ್ರೋಪಕರಣ ಇರ್ಬೋದು, ಅಥವಾ ಹಣಕಾಸು ಇರ್ಬೋದು. ಅದನ್ನೂ ಸಹ ನಾವು ಅದಕ್ಕೆ ಬೆಲೆ ಕೊಡ್ತೀವಿ. ಯಾಕಂದ್ರೆ ಹೆಂಗೆ ಬೆಲೆ ಕೊಡ್ತೀವಿ ಹಣಕಾಸಿಗೆ ಅಂದರೆ ನಾವು ಇಂಟ್ರೆಸ್ಟ್ ಪೇ ಮಾಡ್ತೀವಿ, ಅಥವಾ ಶೇರ್ ಹೋಲ್ಡರ್ಸ್ ತೊಗೊಂಡ್ರೆ ಅವ್ರಿಗೆ ಡಿವಿಡೆಂಡ್ ಕೊಡ್ತೀವಿ. ಸೊ ಈ ಥರ ಇವನ್ನೆಲ್ಲವನ್ನು ಕಡಿಮೆ ಖರ್ಚಿನಲ್ಲಿ ನಾವು ಸಂಗ್ರಹಿಸಬೇಕು ಮತ್ತು ಹೆಚ್ಚು ವೆಚ್ಚ ಮಾಡದೆ, ಅದನ್ನು ವೇಸ್ಟ್ ಮಾಡದೆ ಯೂಸ್ ಮಾಡಬೇಕು. ಬರೀ ಸಂಗ್ರಹಣೆ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಉಪಯೋಗ ಮಾಡೋದು ಒಂದು ಪರಿಣಾಮಕಾರಿಯಾಗಿ ಮತ್ತು ದಕ್ಷತೆಯಿಂದ ಉಪಯೋಗ ಮಾಡುವುದು. ಹೆಚ್ಚು ವೇಸ್ಟ್ ಮಾಡದೇ ಅದನ್ನು ಉಪಯೋಗ ಮಾಡುವುದು ಒಂದು ವ್ಯವಹಾರದ ಉದ್ದೇಶ. ಫಿಸಿಕಲ್ ಆ್ಯಂಡ್ ಫೈನಾನ್ಷಿಯಲ್ ರಿಸೋರ್ಸಸ್. ಎನಿ ಬಿಸ್ನೆಸ್ ರಿಕ್ವೈರ್ಸ್ ಬೋತ್ financial and physical resources. Physical resources like land and building, machines, offices, and financial resources that funds to be able to produce and supply the goods and services to its customers. Every business requires two types of resources. One is physical resources, plant and building, vehicle, machineries, furniture, switches, etc. And also it requires fund in the form of money. The business enterprise must aim at acquiring these resources according to their requirements and use them efficiently. Every business acquire these rare scarce resources according to their requirements only, not more, not less. Because you have to pay the cost for each and every resource and use them efficiently without any waste. It is one of the objective of the business. Earning profit. One of the objective of the business is to earn profit. Profit refers to the excess income over the expenditure. Profitability refers to the profit in relation to the capital investment. ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡಿವೋ ಅದಕ್ಕಿಂತ ಹೆಚ್ಚು ಪಡೆಯೋದಕ್ಕೆ ನಾವು ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಎವ್ರಿ ಬಿಸ್ನೆಸ್ ಮಸ್ಟ್ ಅರ್ನ್ ಎ ರೀಸನಬಲ್ ಪ್ರಾಫಿಟ್ ವಿಚ್ ಈಸ್ ಸೋ ಇಂಪಾರ್ಟೆಂಟ್ ಫಾರ್ ದ ಸರ್ವೈವಲ್ ಆ್ಯಂಡ್ ಗ್ರೋತ್. ನಾವು ಪ್ರಾಫಿಟ್ ಯಾಕೆ ಬೇಕು ಅಂತ ಮೊದಲೇ ಹೇಳಿದ್ದೆ. ಸರ್ವೈವಲ್ ಆ್ಯಂಡ್ ಗ್ರೋತಿಗೆ ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಜೇಷನಿಗೆ ಬೇಕು, ಅದಕ್ಕೆ ಲಾಭ ಗಳಿಸಬೇಕು ಅಂತ. ಲಾಭ ಗಳಿಸುವುದು, ವಿನಿಯೋಗಿಸಿದ ಬಂಡವಾಳದ ಮೇಲೆ ಲಾಭ ಗಳಿಸುವುದು ವ್ಯವಹಾರದ ಉದ್ದೇಶದ ಒಂದು. ನಾವು ಎಷ್ಟು ಹಣ ಹಾಕಿವೋ ಅದಕ್ಕಿಂತ ಹೆಚ್ಚು ಗಳಿಸಬೇಕು.
ಯಾಕೆ ಬೇಕು ಲಾಭ ಅಂದ್ರೆ ಇದು ಸಂಸ್ಥೆಯ ಉಳಿವು ಮತ್ತು ಬೆಳವಣಿಗೆಗೆ ಮಹತ್ವವಾಗಿದೆ. ಇದು ಸಂಸ್ಥೆಯ ಉಳಿವು ಮತ್ತು ಬೆಳವಣಿಗೆಯ ಸಲುವಾಗಿ ನಮಗೆ ಲಾಭ ಬೇಕೇ ಬೇಕು. ಮತ್ತು ಅದ್ರ ಸಲುವಾಗಿ ಪ್ರತಿಯೊಂದು ವ್ಯವಹಾರ ಸಂಸ್ಥೆ ಸರಿಯಾದ ಪ್ರಮಾಣದಲ್ಲಿ ಲಾಭ ಗಳಿಸಬೇಕು. ಅದರದೊಂದು ಮುಖ್ಯ ಉದ್ದೇಶ. ಮ್ಯಾನೇಜರ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್. Business enterprises need managers to conduct and coordinate the business activities. ಪ್ರತಿಯೊಂದು ವ್ಯವಹಾರದ ಸಂಸ್ಥೆ ವ್ಯವಸ್ಥಾಪಕನ ಕಾರ್ಯಕ್ಷಮತೆ ಮತ್ತು ಅದರ ಅಭಿವೃದ್ಧಿ ಮೇಲೆ ಆಧಾರವಾಗಿದೆ. ಈ ವ್ಯವಸ್ಥಾಪಕರು ಯಾರು ಅಂದ್ರೆ ಮ್ಯಾನೇಜರ್ಸ್ ಹೂ ಮ್ಯಾನೇಜಸ್ ದ ಬಿಸ್ನೆಸ್ ಆಕ್ಟಿವಿಟೀಸ್ ಇನ್ ದ ಆರ್ಗನೈಜೇಷನ್. ನೆಕ್ಸ್ಟ್ ಇಯರ್ ನೀವು ಫುಲ್ ಒಂದು ಬುಕ್ ಬಿಸ್ನೆಸ್ ಮ್ಯಾನೇಜ್ಮೆಂಟ ಕಲಿತೀರಿ. ಅಲ್ಲಿ ಮ್ಯಾನೇಜರ್ಸ್ ಈ ಬಿಸ್ನೆಸ್ ಆಕ್ಟಿವಿಟೀಸನ್ನು ಮ್ಯಾನೇಜ್ ಮಾಡ್ತಿರ್ತಾರೆ. ಅವರು ಮ್ಯಾನೇಜರ್ಸ್ ಸರಿಯಾಗಿ ತಮ್ಮ ಕೆಲಸವನ್ನು ಮಾಡಬೇಕು. ಮ್ಯಾನೇಜರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ದೇರ್ ಫಾರ್ ಈಸ್ ಅನ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್. ದ ಎಂಟರ್ಪ್ರೈಸಸ್ ಮಸ್ಟ್ ಆ್ಯಕ್ಟಿವ್ಲಿ ವರ್ಕ್ ಫಾರ್ ದಿಸ್ ಪರ್ಪಸ್. ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಜೇಷನಿಗೂ ಸಹ ಎಂಟರ್ಪ್ರೈಸಸ್ಸಿಗೂ ಗುಡ್ ಮ್ಯಾನೇಜರ್ಸ್ ಇರಬೇಕು. ಅವರು ಅವ್ರ ಪರ್ಫಾರ್ಮೆನ್ಸ್ ಮತ್ತು ಡೆವಲಪ್ಮೆಂಟ್ ಸರಿಯಾಗಿದ್ದರೆ ಒಂದು ಬಿಸ್ನೆಸ್ ಆರ್ಗನೈಜೇಷನನ್ನು ಡೆವಲಪ್ ಮಾಡಬಹುದು. ಇದು ಒಂದು ಉದ್ದೇಶ. ನೆಕ್ಸ್ಟ್ ಒನ್ ವರ್ಕರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆಟಿಟ್ಯೂಡ್. ಕಾರ್ಮಿಕರ ಕಾರ್ಯಕ್ಷಮತೆ ಮತ್ತು ಮನೋಭಾವನೆ. ವರ್ಕರ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆಟಿಟ್ಯೂಡ್ಸ್ ಡಿಟರ್ಮೈನ್ ದೇರ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ಪ್ರೊಡಕ್ಟಿವಿಟಿ ಆ್ಯಂಡ್ ಪ್ರಾಫಿಟಬಿಲಿಟಿ ಆಫ್ ಎನಿ ಎಂಟರ್ಪ್ರೈಸ್. ಇಲ್ಲೇ ಕಾಂಟ್ರಿಬ್ಯೂಷನ್ towards the productivity and profitability of any business. The workers' contribution towards the profitability and productivity is very important because they are the actual producers. They actually produce the goods. They actually work with the raw materials and machines. Their contribution is very important towards the product and profitability. Therefore, every enterprise must aim at improving its worker performance. It should be also try to ensure positive attitude on the part of the workers. ಇಲ್ಲೇ ಕಾರ್ಮಿಕರ ಕಾರ್ಯಕ್ಷಮತೆ ಮತ್ತು ಮನೋಭಾವನೆ ಅಂತ ಕೊಟ್ಟಾರೆ. ಕಾರ್ಮಿಕರ ಕಾರ್ಯಕ್ಷಮತೆ ಮನೋಭಾವನೆಗಳು ಯಾವುದೇ ಸಂಸ್ಥೆಯ ಉತ್ಪಾದಕತೆ ಮತ್ತು ಲಾಭದಾಯಕತೆ ಅವರ ಕೊಡುಗೆಯನ್ನು ನಿರ್ಧರಿಸುತ್ತದೆ. ಪ್ರತಿಯೊಂದು ಯಾಕಂದ್ರೆ ನಿಜವಾಗ್ಲೂ ಕಚ್ಚಾ ವಸ್ತುಗಳು ಮತ್ತು ಯಂತ್ರೋಪಕರಣಗಳ ಮೇಲೆ ಕೆಲಸ ಮಾಡುವವರು ಕಾರ್ಮಿಕರು. ಅವರು ಯಾವ ಥರ ತಮ್ಮ ಕಾರ್ಯಕ್ಷಮತೆಯನ್ನು ಉತ್ಪಾದಕತೆಯಲ್ಲಿ ತೋರಿಸ್ತಾರೋ ಅದರಿಂದ ಲಾಭವನ್ನು ನಾವು ಎಣಿಸಬಹುದು. ಅದಕ್ಕೆ ಮ್ಯಾನೇಜರ್ಸ್ ಇರ್ಬೋದು ಅಥವಾ ಸೂಪರ್ವೈಸರ್ಸ್ ಇರ್ಬೋದು. ಅವರು ಈ ಕಾರ್ಮಿಕರು ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಬೇಕು. ಅವರೊಳಗೆ ಈ ಧನಾತ್ಮಕ ಪಾಸಿಟಿವ್ ಆ್ಯಟಿಟ್ಯೂಡನ್ನು ಬೆಳೆಸಬೇಕು. ಹೆಂಗೆ ಮೋಟಿವೇಶನ್, ನೀವು ಕೆಲಸ ಮಾಡಿದ್ರೆ ಸರಿಯಾಗಿ ಕೆಲಸ ಮಾಡಿದ್ರೆ ನಿಮಗಿದ್ರಿಂದ ಎಷ್ಟು ಲಾಭದ, ನೀವು ನಿಮ್ಮ ಗುರಿಯನ್ನು ಯಾವ ಥರ ಮುಟ್ಟಬಹುದು, ಕಂಪನಿಯ ಏಳಿಗೆ ಜೊತೆಗೆ ನಿಮ್ಮ ಏಳಿಗೆನೂ ಆಗ್ತದೆ ಅನ್ನುವಂಥ ಕಾರ್ಮಿಕರ ಕ್ಷಮತೆಯನ್ನು ಹೆಚ್ಚಿಸಬೇಕಾದ್ರೆ ಅವರಲ್ಲಿ ಒಂದು ಧನಾತ್ಮಕ ಮನೋಭಾವನೆಯನ್ನು ಬೆಳೆಸಬೇಕು. ಅಂದಾಗ ಮಾತ್ರ ಒಂದು ಆರ್ಗನೈಜೇಷನದ್ದು ಲಾಭ ಮತ್ತು ಉತ್ಪಾದಕತೆ ಹೆಚ್ಚಾಗ್ತದೆ ಅಂತ ಹೇಳ್ಯಾರ. ಲಾಸ್ಟಿಗೆ ಸಾಮಾಜಿಕ ಜವಾಬ್ದಾರಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ಎವ್ರಿ ಎಂಟರ್ಪ್ರೈಸಸ್ ಈಸ್ ಪಾರ್ಟ್ ಆಫ್ ದ ಸೊಸೈಟಿ, ಫಾರ್ ದ ಸೊಸೈಟಿ ಆ್ಯಂಡ್ ಫ್ರಮ್ ದ ಸೊಸೈಟಿ. ಇದು ಈ ಸಮಾಜದ ಸಲುವಾಗಿ ಪ್ರತಿಯೊಂದು ವ್ಯವಹಾರದ ಅಥವಾ ಸಂಸ್ಥೆ ಅಥವಾ ಉದ್ದಿಮೆ ಒಂದು ಸಮಾಜದ ಸಲುವಾಗಿ ಆಗ್ಯದ, ಸಮಾಜದಿಂದ ಆಗ್ಯದ. ಹೌದಾ ಅಲ್ಲೋ? ಈ ಸಮಾಜದ ಒಂದು ಭಾಗ ಅದು. ಹೀಗಾಗಿ ಸೊಸೈಟಿ ಪರವಾಗಿ ಅದರದ್ದು ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಅವ. ಏನು ಒಂದು ಅಂದ್ರೆ ಪ್ರೊಡ್ಯೂಸ್ ಗುಡ್ ಕ್ವಾಲಿಟಿ ಆಫ್ ಗೂಡ್ಸ್ and supply regularly to the customers with fair price. Use environmental friendly production system, isn't it? Avoid malpracticing. Try to solve the social problems. Try to join your hands some social programs of the government, etc. ಸಾಮಾಜಿಕ ಉದ್ದೇಶಗಳು ಅಂದ್ರೆ ಈ ಪ್ರತಿಯೊಂದು ವ್ಯವಹಾರ ಉದ್ದಿಮೆ ಈ ಸಮಾಜದಿಂದನೇ ಆಗಿದ್ದದ. ಹೀಗಾಗಿ ಸಮಾಜದ ಪ್ರತಿ ಇದಕ್ಕೊಂದು ಕೆಲವೊಂದು ಉದ್ದೇಶಗಳು ಯಾವ ಅಂದ್ರೆ
ಪರಿಸರಕ್ಕೆ ಹಾನಿಯಾಗದೇ ಇದ್ದಂತಹ ಉತ್ಪಾದಕ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದು, ಆಮೇಲೆ ಜನರಿಗೆ ಅಥವಾ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಸರಿಯಾದ ಬೆಲೆಗೆ ಒದಗಿಸುವುದು, ನಿರಂತರವಾಗಿ ಸರಕು ಸೇವೆಗಳನ್ನು ಒದಗಿಸುವುದು, ಯಾವುದೇ ರೀತಿಯಾದಂಥ ಮೋಸ ಮಾಡದೇ ಇರುವುದು, ಸರ್ಕಾರಕ್ಕೆ ನಿರಂತರವಾಗಿ ಟ್ಯಾಕ್ಸ್ ಕಟ್ಟುವುದು, ಸಮಾಜದಲ್ಲಿ ಏನೇ ಸಮಸ್ಯೆ ಬಂದರೂ ಆ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡೋದು, ಸರ್ಕಾರದವರು ಸಮಾಜ ಪ್ರತಿಯಾಗಿ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿರ್ತಾರೆ, ಅದರೊಳಗೂ ತಮ್ಮದೇ ಆದಂತಹ ಕೆಲವೊಂದು ಕಾಂಟ್ರಿಬ್ಯೂಷನನ್ನು ಕೊಡೋದು, ಈ ಥರ ಕೆಲವೊಂದು ಸಾಮಾಜಿಕ ಉದ್ದೇಶಗಳನ್ನು ಇಡಬೇಕು. ಇವೆಲ್ಲ ಉದ್ದೇಶಗಳು ಇದ್ದವು ಅಂದ್ರೆ ಸಮಾಜ ನಿಮ್ಮನ್ನು ಒಪ್ತದೆ, ನಿಮ್ಮ ಉದ್ದಿಮೆಯನ್ನು, ಅದಕ್ಕೆ ಮಾನ್ಯತೆ ಬರ್ತದೆ. ಇದರಿಂದ ನೀವು ಬಹಳಷ್ಟು ವರ್ಷಗಟ್ಟಲೆ ನಿಮ್ಮ ಒಂದು ಉದ್ದಿಮೆಯನ್ನು ಕಟ್ಟಿ ಬೆಳೆಸಬಹುದು. ಸೊ ಅದಕ್ಕೆ ನಿಮ್ಮ ಬುಕ್ನ್ಯಾಗ ಈ ಉದ್ದೇಶಗಳನ್ನು ಸ್ವಲ್ಪ ಶಾರ್ಟ್ ಆಗಿ ಬ್ರೀಫ್ಲಿ ಎಕ್ಸ್ಪ್ಲೈನ್ ಮಾಡ್ಯಾರ. ನೀವು ಹೆಂಗೆ ಕಾಮರ್ಸ್ ಒಳಗೆ ಡಿಗ್ರಿ ಸೆಕೆಂಡ್ ಇಯರ್ ಬರ್ತೀರಿ, ಈ ಉದ್ದೇಶಗಳನ್ನು ಹೆಚ್ಚಾಗಿ ಅವನ್ನ ಓದ್ತೀರಿ. ಸೊ ಇವತ್ತಿಗೆ ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ. ಇನ್ನೊಮ್ಮೆ ಹೇಳ್ತೀನಿ, ಬುಕ್ಕನ್ನು ತಗೋರಿ, ಬುಕ್ ಮುಂದಿಟ್ಕೊಂಡು ನಾನು ಕ್ಲಾಸಸ್ಸನ್ನು ಕೇಳ್ರಿ. ಟೇಕ್ ಕೇರ್.